ಪ್ಯೂರ್ ನಾಟಿಗಳು ಫಾರಂ ಸಾಕ್ತಾರಲ್ಲ ಆ ತರದಲ್ಲ ಹೌದಾ? ಸರ್, ಈ ನಾಟಿ ಕೋಳಿ ವಿಶೇಷತೆ ಏನು ಸರ್? ನಾಟಿ ಕೋಳಿ ಅಂದ್ರೆ ಇದು ಲೋಕಲ್ ಅಂದ್ರೆ ಹಳ್ಳಿಲಿ ಮೊಟ್ಟೆಗಳನ್ನ ಕಲೆಕ್ಷನ್ ಮಾಡಿ ಮರಿ ಮಾಡಿಸೋದು. ಇದನ್ನ ನಾವು ಇಂಕ್ಯುಬೇಟರ್ ಮಾಡಿಸ್ತೀವಿ. ಕೋಳಿಯಲ್ಲೂ ಮಾಡಿಸ್ಬೋದು, ತಾಯಿ ಕೋಳಿ ನಾವು ಸ್ವಲ್ಪ ಕಮರ್ಷಿಯಲ್ ಆಗಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಮರಿ ಬೇಕಾದ್ರೆ ಇಂಕ್ಯುಬೇಟರ್ ಮಾಡಿಸ್ತೀವಿ. ಹಳ್ಳಿಲಿ ಎಲ್ಲ ಹಳಬ್ರು ಆ ಕಾಲದಿಂದಾನು ಮಾಡ್ಕೊಂಡಿರೋದು ಕೋಳಿ ಮೊಟ್ಟೆ ಇಟ್ಟು ತಾಯಿ ಕೋಳಿ ಮರಿ ಮಾಡಿಸಿ ಸಾಕ್ತಾರೆ. ಈಗ ನಮ್ಗೆ 100 ಕೋಳಿ ಬೇಕು, 200 ಕೋಳಿ ಬೇಕು, 500 ಕೋಳಿ ಬೇಕು ಅಂತ ಅವ್ರಿಗೆಲ್ಲ ಕೊಡಕ್ಕಾಗಲ್ಲ. ಅದಕ್ಕೇನ್ ಮಾಡ್ತೀವಿ, ಹಳ್ಳಿ ಮೇಲೆ ಮೊಟ್ಟೆ ಕಲೆಕ್ಷನ್ ಮಾಡಿಸಿ ಇಂಕ್ಯುಬೇಟರ್ ಮರಿ ಮಾಡಿಸಿ ಮಾರ್ತೀವಿ. ತಿಂಗಳು ಮರಿಗಳು ಮಾರ್ತೀವಿ. 25-26 ದಿನ ಇಟ್ಟು ತಿಂಗಳು ಮರಿ ಅಂತ ಕೊಡ್ತೀವಿ. 3 ವ್ಯಾಕ್ಸಿನ್ ಮಾಡಿರ್ತೀವಿ. ಒಂದ್ ಮರಿ 100 ರೂಪಾಯಿ ಆಗುತ್ತೆ. ಇಲ್ಲ ದೊಡ್ಡ ಕೋಳಿ ಬೇಕಂದ್ರೆ ದೊಡ್ಡದು ಕೊಡ್ತೀವಿ, 350 ರೂಪಾಯಿ ಕೆಜಿ ಫೀಡಿಂಗ್ ಆಗಿರೋದು. ಇಲ್ಲ ಆಚೆ ಬಿಟ್ಟು ಹಾಕಿರೋದು ಪ್ಯೂರ್ ಬೇಕು ಅಂತಂದ್ರೆ 600 ರೂಪಾಯಿ ಕೆಜಿ ಅದು ಕೊಡ್ತೀವಿ. ಸರ್, ಇದು ಹಂಗೆ ನಾವು ಬಾಯ್ಲರ್ ಕೋಳಿಗೂ ನಾಟಿ ಕೋಳಿಗೂ ಏನ್ ಡಿಫ್ರೆನ್ಸ್ ಬರುತ್ತೆ? ಸರ್, ಬಾಯ್ಲರ್ ಅಂದ್ರೆ ಅದು ಈಗ ಇದು ಏನು ಫೀಡಿಂಗ್ ಎಲ್ಲ ಸಾಕಿರ್ತಾರೆ, ಮೆಡಿಸಿನ್ ಕೊಟ್ಟು ಮಾಡಿ. ಸೊ ಆರೋಗ್ಯಕರವಾದ ನೀವು ಒಳ್ಳೆ ಆರೋಗ್ಯವಾಗಿರ್ಬೇಕು ಅಂದ್ರೆ ನಾಟಿ ಕೋಳಿ ತಿನ್ಬೇಕು. ಹೆಲ್ತಿ ಆಗಿರುತ್ತೆ. ಅದ್ರಲ್ಲಿ 2 ತರ ಇರುತ್ತೆ. ನೀವು ದುಡ್ಡು ಖರ್ಚು ಮಾಡಿದ್ರೆ ಕ್ವಾಲಿಟಿ ಚೆನ್ನಾಗಿ ಸಿಗ್ತದೆ. ಇಲ್ಲ ನಮ್ ಕಮ್ಮಿ ದುಡ್ಡು ಬೇಕಂದ್ರೆ ಫುಲ್ಲಿ ಫೀಡಿಂಗ್ ಫೀಡ್ ಸಾಕಿದ್ರೆ 300 ರೂಪಾಯಿ 350 ರೂಪಾಯಿ ಕೆಜಿ ಸಿಗುತ್ತೆ. ನ್ಯಾಚುರಲ್ ಆಗಿರ್ಬೇಕು ಅಂದ್ರೆ 600 ರೂಪಾಯಿ ಸಿಗುತ್ತೆ. ಅದು ಅವ್ರ ಮರಿಯಿಂದ ಎಷ್ಟು ವರ್ಷಗಳ ಬಗ್ಗೆ ಎಷ್ಟು ವರ್ಷಗಳು? ಸರ್, 6 ತಿಂಗಳು ಸಾಕಿದ್ರೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. 6 ತಿಂಗಳ ಕೋಳಿ ಸೇಲ್ ಮಾಡ್ಬೋದು. 1 ಕೆಜಿ ಬರುತ್ತೆ. ಆಮೇಲೆ ಮೊಟ್ಟೆ ಇಟ್ಟು ಮರಿನಾದ್ರೂ ಮಾಡಿಸ್ಕೋಬಹುದು. ಇಲ್ಲ ಮೊಟ್ಟೆ ತಿನ್ಕೊಂಡು ಕಾವು ಕೂರ್ತಾನೆ ಮತ್ತೆ ತಿರ್ಗ ಮೊಟ್ಟೆಗೆ ಬಿಟ್ಕೋಬಹುದು. ಇದು ಮೊಟ್ಟೆ ಏನಾದ್ರು ಮರಿ ಮಾಡಿಸ್ತೀವಿ ಅಂದ್ರೆ ವರ್ಷಕ್ಕೆ 80-90 ಮೊಟ್ಟೆ ಸಿಗುತ್ತೆ ಅಷ್ಟೇ. ನಾಟಿ ಕೋಳಿ 3 ತಿಂಗಳಿಗೆ 1 ಬ್ಯಾಚ್, 4 ಬ್ಯಾಚ್ ಆಗುತ್ತೆ ವರ್ಷ ಅಷ್ಟೇ. ಅದ್ ಬಿಟ್ರೆ ಏನ್ ಮಾಡಕ್ಕ ಜಾಸ್ತಿ ಮೊಟ್ಟೆ ಸಿಗಲ್ಲ. ಇಲ್ಲ ಫುಲ್ ಮೊಟ್ಟೆಗೆ ಮಾಡ್ತೀನಿ ಅಂತಂದ್ರೆ ಮೊಟ್ಟೆ ಇಟ್ಬಿಟ್ಟು ಕಾವು ಕೂತ್ಕೊಳ್ಳುತ್ತೆ. ಕಾವು ಕೂತ್ಕೊಂಡ ನಾವು ನೀರಜ್ಜಿ ಆಚೆಗಡೆ ಬಿಟ್ರೆ ಮತ್ತೆ 15-20 ದಿನಕ್ಕೆ ಒಂದು ಸೇರ್ಕೊಳ್ಳುತ್ತೆ, ಮತ್ತೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. ಈ ಮಾರ್ಕೆಟ್ ಗಳಲ್ಲಿ ಇದು ಈರುಳ್ಳಿ ಸಿಪ್ಪೆ ಎಲ್ಲ ಹಾಕ್ಬಿಟ್ಟು ಇವೆಲ್ಲ ಫೇಕ್ ಆಗಿ ಮಾಡ್ತಾರೆ, ಅದು ಹೆಂಗೆ ಕಂಡುಹಿಡಿಯೋದು? ಸರ್, ಅದು ಗೊತ್ತಿಲ್ಲ ಸರ್. ಡೈರೆಕ್ಟ್ ಅದಕ್ಕೆ ರೈತರ ಹತ್ರ ಹೋಗ್ಬೇಕು, ರೈತರ ಹತ್ರ ತಗೊಳ್ಬೇಕು. ನೀವು ಅದನ್ನ ಸಜೆಸ್ಟ್ ಮಾಡ್ತೀರಾ? ಅದು ಸಜೆಸ್ಟ್ ಮಾಡ್ತೀವಿ. ಸಂತೆಗಳೆಲ್ಲ ತಗೋಬೇಡಿ ಅಂತ ಓಪನ್ ಆಗಿ ಹೇಳ್ತೀರಾ? ಸಂತೆ ಅಂತೆಲ್ಲ ರೈತರ ಹತ್ರ ತಗೊಂಡ್ರೆ ಡೈರೆಕ್ಟ್ ಮನೆಗಳೆಲ್ಲ ತಗೊಂಡ್ರೆ ಕ್ವಾಲಿಟಿ ಸಿಗುತ್ತೆ. 2 ರೂಪಾಯಿ ಹೆಚ್ಚಾಗ್ಲಿ ಡೈರೆಕ್ಟ್ ರೈತರ ಹತ್ರ ತಗೊಂಡ್ರೆ ಕ್ವಾಲಿಟಿ ಸಿಗುತ್ತೆ. ಇವಾಗಿನ ರೇಟ್ ಏನಿದೆ ಸರ್? ಸರ್, ನಾವು 12 ರೂಪಾಯಿ ಕೊಡೋದು ನಾಟಿ ಕೋಳಿ. ಒಬ್ರು 15 ರೂಪಾಯಿ ಕೊಡ್ತಾರೆ, 13 ರೂಪಾಯಿ ಕೊಡ್ತಾರೆ, ನಾವು 12 ರೂಪಾಯಿ ಕೊಡ್ತೀವಿ ತಗೊಂಡು. ನಮ್ಮ ಮರಿಬೇಕು ಅಂದ್ರೆ ಯಜಮಾನ್ ನಾಟಿ ಕೋಳಿ ಒಂದು ಲೊಕೇಶನ್ ಇದೆ, ಬೇಕಾದ್ರೆ ಆಹಾರ ಏನ್ ಕೊಡ್ತೀರಾ ಸರ್? ರಾಗಿ? ಸರ್, ಮರಿಗೆಲ್ಲ ಫೀಡೆ, ಮರಿಯಿಂದ ಫೀಡ್ ಸಾಕ್ತೀವಿ. 1 ತಿಂಗಳಾದ್ಮೇಲೆ ನೀವು ನ್ಯಾಚುರಲ್ ಆಗಿ ಸಾಕೋಬಹುದು, ಇಲ್ಲ ಫೀಡ್ ಸಾಕಾದ್ರೆ ಸಾಕೋಬಹುದು. ಈ ಹಳ್ಳಿಗಳಲ್ಲಿ ಮಿಕ್ಕಿದನ್ನ ಎಲ್ಲ ಹಾಕ್ತಾರೆ, ಹಾಕ್ಬೋದು. ಲೈಟ್ ಆಗಿ ಹಾಕ್ಬೋದು, ಯಾವ್ದು ಜಾಸ್ತಿ ಹಾಕಂಗಿಲ್ಲ. ಲೈಟ್ ಆಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಕೃಷಿ ಮೇಳಕ್ಕೆ ಬರ್ಬೇಕಾ ನಿಮ್ಮ ಹತ್ರ ಪರ್ಚೇಸ್ ಮಾಡ್ಬೇಕು? ಇಲ್ಲ, ನಮ್ಮ ಮನೆ ಹತ್ರ ಸಿಗುತ್ತೆ. ಅಳವಾಡಿ ತಗ್ಗಳಿ ಪೋಸ್ಟ್ ಪದ್ಧತಿ ಹೋಗ್ಲಿ, ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು. ವೆಬ್ಸೈಟ್ ಅಲ್ಲಿ ಯಜಮಾನ್ ನಾಟಿ ಕೋಳಿ ಫಾರ್ಮ್ ಅಂತ ಇದೆ. ಇಲ್ಲ ಮ್ಯಾಪ್ ಅಲ್ಲಿ ಯಜಮಾನ್ ನಾಟಿ ಕೋಳಿ ಫಾರ್ಮ್ ಅಂತ ಲಕ್ಷಣ ಹಾಕಿ ನಮ್ಮ ಮನೆ ಹತ್ರ ಬರುತ್ತೆ. ಅಲ್ಲೇ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಅಲ್ಲೇ ಬಂದು ಪರ್ಚೇಸ್. ಸರ್, ನಿಮ್ಮ ಹೆಸರು? ಸುಖೇಶ್ ಅಂತ, ಮಂಡ್ಯದವರೇನಾ? ಮಂಡ್ಯ ಅಳವಾಡಿ. ಥ್ಯಾಂಕ್ ಯು ಸರ್.